ಬಂದ್ಬಿಟ್ಟು ಬೆಂಗಳೂರು ಮಿನರಾ ಮಿಲ್ಲಲ್ಲಿ ಒಂದು ಮಾಡಿದ್ದೀವಿ, ದೇವನಹಳ್ಳಿ ಒಂದು ಫೈಟ್ ಮಾಡಿದ್ದೀವಿ. ಸಾಂಗ್ಸ್ ಬಂದು ಒಂದು ಮೇಲ್ಕೋಟೆ, ಮತ್ತೆ ಒಂದು ಗೋವಾಲ್ ಮಾಡಿದ್ದೀವಿ, ಒಂದು ನಂದಿನಿ ಲೇಔಟ್, ಒಂದು ನಮ್ಮದೇ ಸ್ಕೂಲಲ್ಲಿ ಮಾಡಿದ್ದೀವಿ. 3,000 ಮಕ್ಕಳು ಯೂಸ್ ಮಾಡಿಕೊಂಡು ಮಾಡಿದ್ದೀವಿ. ಚಿನ್ನಿ ಪ್ರಕಾಶ್ ಮಾಸ್ಟರ್ ಅವ್ರು ಮಾಡಿದ್ದು. ಇದಕ್ಕೆ ಮುಂಚೆ ಅವ್ರು ಶಾಂತಿಕ್ರಾಂತಿಯಲ್ಲಿ 1,500-2,000 ಮಕ್ಕಳು ಯೂಸ್ ಮಾಡಿದ್ರು. ಈ ಸಾಂಗಲ್ಲಿ 3,000 ಜನ ಮಕ್ಕಳು ಯೂಸ್ ಮಾಡಿಕೊಂಡು ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದು. ಒಂಥರ ಖುಷಿ ಆಯಿತು. ತುಂಬ ಎಕ್ಸ್ಟ್ರಾಡನರಿ ಬಂದಿದೆ. ಇದು ಸಾಂಗ್ಸು, ಫೈಟ್ಸು ಮತ್ತೆ ಸ್ಟೋರಿ ಅಷ್ಟೇ ತುಂಬ ಎಕ್ಸಿಲೆಂಟಾಗಿ ಬಂದಿದೆ. ಎರಡು ಕನಸು ಅಂತಿದ್ದಾಗೇ ಹೌದು, ಇಬ್ಬರು ಹುಡುಗಿರು ಇರ್ತಾರೆ, ಮೊದಲ ನಾಯಕ ಇರ್ತಾನೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನೆನಪಾಗೋದು ಎರಡು ಕನಸು ಅನ್ನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ, ಕಲ್ಪನಾ ಅವರು ಇದ್ದಂಥ, ಮಂಜುಳಾ ಅವರು ಇದ್ದಂಥ ಸಿನಿಮಾ, ಅದ್ಭುತವಾದಂಥ ಹಾಡುಗಳಿದ್ದಂಥ ಸಿನಿಮಾ. ಸುಮಾರು ವರ್ಷಗಳ ನಂತರ ಒಂದು ಕಥೆ ಮಾಡಿ ಈ ಕಥೆಗೆ ಎರಡು ಕನಸು ಅನ್ನೋ ಒಂದು ಟೈಟಲ್ ಸೂಟ್ ಆಗುತ್ತೆ ಅಂತ ಒಬ್ಬರು ಡೈರೆಕ್ಟರ್ ಅಂದರೆ ನಮ್ಮ ಮದನ್ ಅವರು ಮನಸ್ಸಿಗೆ ಅದು ಬಂದ ಮೇಲೆ ಇದನ್ನು ವಿಜಯ ರಾಘವೇಂದ್ರ ಅವ್ರ ಕೈಲಿ ನಾನು ಆ್ಯಕ್ಟ್ ಮಾಡಿಸ್ಬೇಕು ಅನ್ನೋದೊಂದು ಅವ್ರ ಮನಸ್ಸಿಗೆ ಬಂದು ಇನ್ನೂ ದೊಡ್ಡ ವಿಷಯ ನನಗೆ. ಯಾಕಂದರೆ ಅವರು ಕತೆ ಹೇಳೋಕ್ಕೆ ಮುಂಚೆ ಟೈಟ್ಲ್ ಹೇಳಿದಾಗ ನಾನು ಸ್ವಲ್ಪ ಹಿಂದೇಟು ಹಾಕ್ತೆ, ಹೇಗೆ ಇದು ತುಂಬ ದೊಡ್ಡ ಟೈಟ್ಲ್ ಆಗುತ್ತೆ ನನಗೆ ಅಂತ. ಆಮೇಲೆ ಅವ್ರ ಕತೆ ಹೇಳಾದ್ಮೇಲೆ ಹೌದಲ್ವಾ, ಕತೆ ಚೆನ್ನಾಗಿದೆ, ಈ ಕತೆಗೆ ಈ ಟೈಟ್ಲ್ ಸೂಕ್ತ ಆಗಬಹುದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮದನ್ ಅವರು ತುಂಬಾ ಉತ್ಸಾಹಿ ವ್ಯಕ್ತಿ. ಆಮೇಲೆ ನಂತರ ನಿರ್ದೇಶನ, ಆದರೆ ಅದಕ್ಕೂ ಮುಂಚೆ ಆ್ಯಸ್ ಅ ಪರ್ಸನ್ ಅವರು ತುಂಬಾ ಎನರ್ಜಿ ಇದೆ. ಆಮೇಲೆ ಒಂದು ಒಳ್ಳೆ ರೀತಿಲಿ ಛಲ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುವಂಥ ವ್ಯಕ್ತಿ. ಹಾಗಾಗಿ ಎರಡು ಕನಸು ಸಿನಿಮಾ ಇವತ್ತು ಅವ್ರ ಕನಸು ನನಸಾಗಿದೆ. ಒಳ್ಳೆ ಹಾಡುಗಳಿದ್ದಾವೆ, ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಆಡಿಯೋ ಲಾಂಚ್ ಚೆನ್ನಾಗಿ ನಡೀತು. ಮಾರ್ಚ್ 10ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಒಂದು ಒಳ್ಳೆ ಗಾಳಿ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ. ಒಳ್ಳೆ ಸಿನಿಮಾಗಳನ್ನು ಜನ ಮೆಚ್ಕೋತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಬೇರೆ ಭಾಷೆ ಅಥವಾ ಬೇರೆ ಯಾವುದೇ ಒಂದು ಕಾಂಪಿಟೇಷನ್ಗೂ ಮೀರಿದಂಥ ಯಶಸ್ಸು ಕನ್ನಡ ಸಿನಿಮಾಗಳು ಸಿಗ್ತಾ ಇದೆ, ಅಂದರೆ ಒಳ್ಳೆ ಸಿನಿಮಾಗಳಿಗೆ. ಈ ಹಾದಿಲಿ ಎರಡು ಕನಸು ಸಿನಿಮಾ ಕೂಡ ಒಂದು ಒಳ್ಳೆ ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೀನಿ. ಸ್ಟೀವ್ ಕೌಶಿಕ್ ಅವರು ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿರೋದು. ಒಂದು ಮಕ್ಕಳ ಜೊತೆ ಇರುವಂಥ ಒಂದು ಹಾಡಿದೆ, ಡ್ಯುಯೆಟ್ ಇದೆ, ಒಂದು ಪ್ಯಾಥೋ ಸಾಂಗ್ ಇದೆ. ಭಾಳ ಖುಷಿ ಕೊಡುತ್ತೆ ಹಾಡುಗಳು. ಮೇಲಾಗಿ ಈ ಸಿನಿಮಾದ ಹಿನ್ನೆಲೆ ಸಂಗೀತ ಕೂಡ ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ. ದರ್ಶನ್ ಕನಕ ಅವರ ಛಾಯಾಗ್ರಹಣ ಭಾಳ ಚೆನ್ನಾಗಿದೆ. ಬೆಂಗಳೂರಲ್ಲಿ ಆಮೇಲೆ ಮೇಲುಕೋಟೆಯಲ್ಲಿ ಒಂದು ಒಳ್ಳೆ ಜಾತ್ರೆ ಸಾಂಗ್, ಅದ್ದೂರಿಯಾಗಿ ಅದನ್ನು ಖರ್ಚು ಮಾಡಿ ಆ ಹಾಡನ್ನು ಶೂಟ್ ಮಾಡಿದ್ದಾರೆ. ಗೋವಾದಲ್ಲಿ ಒಂದು ಒಳ್ಳೆ ಸಾಂಗ್ನ ಶೂಟ್ ಮಾಡಿದ್ದೀನಿ. ಎರಡು ಕನಸು ನಾನು ರಿಪೋರ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಶ್ರುತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ತುಂಬ ಬಬ್ಲಿ, ತರಲೆ ಮಾಡ್ತಾ ಇರ್ತೀನಿ. ಸೊ ರಾಘು ಅವ್ರಿಗೆ ತುಂಬ ತರಲೆ ಕೊಡ್ತಾ ಇರ್ತೀನಿ. ಹೇಳ್ದಂಗೆ ಇಟ್ಸ್ ಲವ್ ಸ್ಟೋರಿ, ಟ್ರ್ಯಾಂಗಲ್ ಲವ್ ಸ್ಟೋರಿ, ಬಟ್ 2 ಡಿಫ್ರೆಂಟ್ ಲವ್ ಟ್ರ್ಯಾಕ್ ಅಂತ ಹೇಳ್ಬೋದು. ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ನನಗೂ ಮತ್ತು ಕಾರುಣ್ಯ ರಾಮ್ ಅವ್ರಿಗೆ ಇಬ್ಬರಿಗೂ ವಿ ಡೋಂಟ್ ಹ್ಯಾವ್ ಎನಿ ಸೀನ್, ನಾಟ್ ಇವನ್ ಒಂದು ಸೀನ್ ಕೂಡ ಜೊತೆಲಿಲ್ಲ. ಬಿಕಾಸ್ 2 ಡಿಫ್ರೆಂಟ್ ಕತೆ ಇದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ನಾನು ಕೂಡ ಜಸ್ಟ್ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ಫ್ಯೂ ಸೀನ್ಸ್ ನೋಡಿದ್ದೀನಿ. ಎಂಟೈರ್ ಮೂವಿ ಇನ್ನೂ ನೋಡಿಲ್ಲ. ಪ್ರಾಬ್ಲಿ ನೆಕ್ಸ್ಟ್ ವೀಕ್ ನಾವೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಲಕ್ಕಿಲಿ ನಾನು ಮಾಡ್ತಿರೋ ಎಲ್ಲ ಚಿತ್ರದಲ್ಲೂ ನಾನು ತುಂಬ ಡಿಫ್ರೆಂಟ್ ರೋಲ್ ಸಿಗ್ತಾ ಇದೆ. ಒಂದರಲ್ಲೂ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ಗೂ ಲಿಂಕೇ ಇಲ್ಲ. ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಗ್ತದೆ. ಸೊ ಇದರಲ್ಲಿ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್, ರಿಪೋರ್ಟರ್ ಅಂದರೆ ಹೋಗೋದು, ಏನೋ ಇಡೀ ಮೂವಿಯಲ್ಲಿ ನಾನು ಸ್ಟ್ರಗಲ್ ಮಾಡ್ತಿರ್ತೀನಿ. ಸೊ ಬೇಸಿಕಲಿ ರಾಘು ಅವರು ಸೋಷಲ್ ವರ್ಕರ್ ಆಗಿರ್ತಾರೆ. ಸೊ ನಾನು ಅವ್ರ ಹಿಂದೆ ಓಡಾಡ್ತಾ ಇರ್ತೀನಿ, ಅವ್ರ ಇಂಟರ್ವ್ಯೂ ಬೇಕು ಅದು ಇದು ಅಂತ ಕಾಟ ಕೊಡ್ತಾ ಇರ್ತೀನಿ. ತುಂಬ ಸೀರಿಯಸ್ ರಿಪೋರ್ಟರ್ ಅಲ್ಲ, ತುಂಬ ತರಲೆ ಮಾಡ್ತಾ ಇರೋ ರಿಪೋರ್ಟರ್. ಆ್ಯಕ್ಚುಲಿ ಭಗವಾನ್ ಸರ್ ಅವರು ಚೀಫ್ ಎಡಿಟರ್ ಆಗಿ ವರ್ಕ್ ಮಾಡ್ತಾರೆ. ಸೊ ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ಕೂಡ ಇದೆ. ಸೊ ಚೆನ್ನಾಗಿ ಬಂದಿದೆ. ಐ ಮೀನ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಮೀನ್ ಏನು ಮಾತಾಡಬೇಕು ಕೇಳಿ, ನೀವೇನು ಕೇಳ್ತೀರ? ನಾನು ದಿಗ್ಭ್ರಮಣೆ ಆಗ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಹೋಗಿ ಬಂದಾಗ. ಏನು ಗೊತ್ತಿಲ್ಲ, ಹೆಂಗೆ ಮಾತಾಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಥರನೇ. ಈಗ ಎರಡು ಕನಸು ನಂದು ಆಲ್ಮೋಸ್ಟ್ ಕಿರುಗುರು ಮಾಡ್ತಾ ಇದೆ. ಆ ಟೈಮಲ್ಲಿ ನಂಗೆ ಅಪ್ರೋಚ್ ಮಾಡಿದ್ದು. ಅವಾಗ ಇನ್ನು ವಜ್ರಕಾಯ ರಿಲೀಸ್ ಆಗಿರಲಿಲ್ಲ. ಬಂದು ಮದನ್ ಅವ್ರು ಫಸ್ಟ್ ಟೈಮ್ ಎರಡು ಕನಸು ಅಂತ ಚಿತ್ರ ಟೈಟ್ಲ್ ಎರಡು ಕನಸು ನಾನು, ಬಿಕಾಸ್ ಎಲ್ಲರ ಮೈಂಡಲ್ಲೂ ಬರುತ್ತೆ ಎರಡು ಕನಸು ಅಂತಂದರೆ
ಎವರ್ಗ್ರೀನ್ ಮೂವಿ, ರಾಜ್ಕುಮಾರ್ ಸರ್, ಕಲ್ಪನಾ ಮ್ಯಾಮ್, ಮಂಜುಳಾ ಮ್ಯಾಮ್. ಸೊ ಅದನ್ನು ಯಾರೂ ಚಾನ್ಸ್ ಎಲ್ಲ ಬೀಟ್ ಮಾಡೋಕ್ಕೆ. ಸೊ ಐ ವಾಸ್ ಲೈಕ್ ಲಿಟಲ್ ಶಾಕ್ಡ್, 2 ಕನಸುನ ಅಂತ. ದೆನ್ ಅವರು ನಂಗೆ ಸ್ಟೋರಿ ಲೈನ್ ಎಲ್ಲ ಹೇಳಿದ್ಮೇಲೆ ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಐ ವಾಸ್ ಪ್ರಿಟಿ ಇಂಪ್ರೆಸ್ಡ್. ಯಾಕಂದರೆ ಆಲ್ರೆಡಿ 2 ಸಿನಿಮಾ ಮುಗಿಸಿದ್ದೆ. 2 ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಪಾತ್ರಗಳನ್ನ ಮಾಡಿದ್ದೆ. ಸೊ ಈ ಚಿತ್ರದಲ್ಲಿ ನನಗೆ ಮಿಕ್ಸ್ಚರ್, 2 ಸಿನಿಮಾದ ಮಿಕ್ಸ್ಚರ್ ಆ ಥರ ಕೈಂಡ್ ಒಂದು ಪಾತ್ರ ಸಿಕ್ಕಿದಾಗ ಓಕೆ ವೈ ನಾಟ್ ಅನ್ನೋ ಥರ ನನಗೆ ಅನ್ನಿಸ್ತು. ಅದಲ್ಲದೆ ಫಾರ್ ದ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ಬಣ್ಣವಾದ ಬಟ್ಟೆ, ಬಣ್ಣವಾದ ಸ್ವಲ್ಪ ಹೇರ್ ಸ್ಟೈಲು, ಮೇಕಪ್ ಅದೆಲ್ಲ ಮಾಡಿದ್ದೀನಿ ಫಸ್ಟ್ ಟೈಮ್ ಫೈನಲಿ. ಯಾಕಂದರೆ ಇದ್ರ ಹಿಂದೆ ಮಾಡಿದ ಸಿನಿಮಾಗಳಲ್ಲೆಲ್ಲ ಫುಲ್ ತುಂಬ ಡೀಸೆಂಟ್, ವೆರಿ ಸೋವರ್, ವಿತೌಟ್ ಮೇಕಪ್. ಸೊ ಆ ಥರ ಇದರಲ್ಲೂ ವಿತೌಟ್ ಮೇಕಪ್ ಅಟ್ಲೀಸ್ಟ್ ಸ್ವಲ್ಪ ಬಣ್ಣದ ಬಟ್ಟೆಗಳನ್ನ ಹಾಕಿದ್ದೀನಿ. ಅದು ನಂಗೆ ತುಂಬ ಖುಷಿ ಇದೆ ಫಾರ್ ದ ಫಸ್ಟ್ ಟೈಮ್. ನನ್ನ ಪಾತ್ರ ಸ್ವಾತಿ ಅನ್ನೋ ಪಾತ್ರ ಮಾಡಿದ್ದೀನಿ. ಬಬ್ಲಿ, ಟಾಕೆಟಿವ್, ಆಮೇಲೆ ತುಂಬ ಲೈಕ್ ಫ್ಯಾಮಿಲಿ, 2 ಫ್ಯಾಮಿಲಿ, ನಂದು ಆಗೋದು 2 ಫ್ಯಾಮಿಲಿ. ಸೊ ಫ್ಯಾಮಿಲಿ ಬಾಂಡಿಂಗ್ ಇರುತ್ತೆ ನಮಗೆ. ಸೊ ಆ ಥರ ಫ್ಯಾಮಿಲಿಲೇ ಆಗೋವಂಥ ಒಂದು ಕಥೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನನಗೆ ಚಿತ್ರದಲ್ಲಿ ಒಂದು ಬಿಟ್ ಸಾಂಗ್ ಇದೆ, ಆಮೇಲೆ 2 ರಾಘು ಜೊತೆ ಒಂದು ಡುಯೆಟ್ ಇದೆ, ಆಮೇಲೆ ಫ್ಯಾಮಿಲಿ ಸಾಂಗ್ ಇದೆ. ಅದನ್ನು ನಾವು ಮೇಲ್ಕೋಟೆ ಸುತ್ತಮುತ್ತ ಮಾಡಿದ್ವಿ. ಸೊ ನಮ್ಮೂರು, ನಂಗೆ ಖುಷಿ ಆಯಿತು ಮೇಲ್ಕೋಟೆಯಲ್ಲಿ ಶೂಟ್ ಮಾಡಬೇಕಾದ್ರೆ. ಆಮೇಲೆ ಗೋವಾನಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಸಮ್ಮರಲ್ಲಿ ಮಾಡಿದ್ದು. ಯಪ್ಪ, ಅದು ನೆನೆಸ್ಕೊಂಡ್ರೆ ಲೈಕ್ ಫುಲ್ ಇಟ್ ವಾಸ್ ಬರ್ನಿಂಗ್ ಲೈಕ್ ಎನಿಥಿಂಗ್. ಅಷ್ಟು ಬಿಸಿಲಲ್ಲಿ ಮಾಡಿದ್ವಿ ಸಾಂಗು. ತುಂಬ ಚೆನ್ನಾಗಿ ಬಂದಿದೆ. ಔಟ್ಪುಟ್ ನೋಡಿದಾಗ ಸಾಂಗ್ ಅಂತೂ ಐ ವಾಸ್ ಪ್ರಿಟಿ ಇಂಪ್ರೆಸ್ಡ್. ಅದ್ಭುತವಾಗಿ ನೋಡಿ ಬಂದಿದೆ. ಸ್ಟೀವ್ ಕೌಶಿಕ್ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ, ಕನಕ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಮದನ್ ಅವ್ರು ಫಸ್ಟ್ ಟೈಮ್. ಸೊ ಮದನ್ ಲೈಕ್ ಈಸ್ ವೆರಿ ಸ್ವೀಟ್ ಪರ್ಸನ್, ತುಂಬ ಡೆಡಿಕೇಟೆಡ್ ಪರ್ಸನ್, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ನಾಚಿಕೆ ಸ್ವಭಾವ. ಎಸ್ಪೆಷಲಿ ನಮ್ಮ ಹೀರೋಯಿನ್ಸ್ ಹತ್ರ ಅಂತೂ ಡೈರೆಕ್ಟ್ರನ್ನ ಕಲಿಸೇ ಎಲ್ಲ ಲೈಕ್ ಫಸ್ಟ್ ಟೈಮ್ ನಾನು ಸಿನಿಮಾಗೆ ಸೈನ್ ಮಾಡ್ಬೇಕಾದ್ರೆ ಅಷ್ಟೇ ಅವ್ರ ಹತ್ರ ಮಾತಾಡಿದ್ದು, ಜಾಸ್ತಿ ಅವ್ರ ಹತ್ರ ಒಡನಾಟ ಇಲ್ಲ. ಈಸ್ ಅ ಲಿಟಲ್ ಶೈ ಪರ್ಸನ್. ಅಶೋಕ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರು ಸ್ಕೂಲ್ಸ್ ಎಲ್ಲ ನಡೆಸ್ತಾರೆ. ಸೊ ಅವ್ರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದಾರೆ. 2 ಕನಸು, ನನಗೂ 2 ಕನಸು ಥರ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಹ್ಯಾಟ್ರಿಕ್. ಸೊ 2017 ಅದು 10ನೇ ಮಾರ್ಚ್ ರಿಲೀಸ್ ಆಗ್ತಾಯಿದೆ. ಸೊ ನಾನು 10 ಅನ್ನೋದು ಯಾವಾಗಲೂ ಬಿಲೀವ್ ಮಾಡ್ತೀನಿ, ನಂಬರ್ 1, ಬಿಕಾಸ್ ನಾನು ಆಗಸ್ಟ್ 10th ಬಾರ್ನ್. ಸೊ ನನಗೇನೋ ಹ್ಯಾಟ್ರಿಕ್ ಆಗ್ಬೋದು ಇದು ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಅಂತೂ ಹುಸಿ ಆಗಲ್ಲ, ಬಿಕಾಸ್ ದ ಮೂವಿ ಹಸ್ ಕಮ್ ಔಟ್ ರಿಯಲಿ ಗುಡ್. ತುಂಬ ಕಾಮಿಡಿ ಇದೆ, ತುಂಬ ಫ್ಯಾಮಿಲಿ ಬಾಂಧವ್ಯ ಮತ್ತು ಪ್ರೀತಿ, ವಾತ್ಸಲ್ಯ ಅದೆಲ್ಲ ತುಂಬ ಇದೆ. ಫೈಟ್ ಅಂತೂ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ. ಆಮೇಲೆ ಎಸ್ಪೆಷಲಿ ನಮ್ಮದೊಂದು ಜಾತ್ರೆ ಸಾಂಗ್ ಇದೆ, ರಾಗು ಡಾನ್ಸ್, ಓ ಮೈ ಗಾಡ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. 1 ಮಿನಿಟ್ ಕಂಟಿನ್ಯೂಸ್ ಆಗಿ 1 ಬೀಟಲ್ಲಿ ಒಂದೇ ಟೇಕಲ್ಲಿ ಆ ಥರ ಎಲ್ಲ ಮಾಡಿದ್ದಾರೆ. ತುಂಬ ಎಕ್ಸ್ಪೆರಿಮೆಂಟಲ್ಸ್ ಎಲ್ಲ ಮಾಡಿದ್ದಾರೆ. ಟೀಮ್ ವರ್ಕ್ ತುಂಬ ಚೆನ್ನಾಗಿ ಆಗಿದೆ. ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ನಮಗೆ ಬ್ಲೆಸ್ ಮಾಡಬೇಕು. ಸೊ 2 ಕನಸು ಆನ್ ಥಿಯೇಟರ್ಸ್ ಮಾರ್ಚ್